ಕೊರಟಗೆರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 51ನೇ ಹುಟ್ಟುಹಬ್ಬದ ಅಂಗವಾಗಿ ಕೊರಟಗೆರೆ ಬಸ್ ಸ್ಟಾಂಡ್ ಗೆಳೆಯರ ಬಳಗದ ವತಿಯಿಂದ ಅನ್ನದಾಸೋಹ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಇನ್ನು ಕೊರಟಗೆರೆಯ ಮುಖ್ಯ ಬಸ್ ಸ್ಟಾಂಡ್ನಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಬೃಹತ್ತಾದ ಕಟೌಟ್ ನಿಲ್ಲಿಸಿ ಬೃಹತ್ ಹೂವಿನ ಹಾರ ಹಾಕಿ ಪಟಾಕಿ ಸಿಡಿಸಿ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷ ಕೆವಿ ಮಂಜುನಾಥ್, ಟಿಎಪಿಸಿ ಎಂಎಸ್ನ ಉಪಾಧ್ಯಕ್ಷ ಭಾಗ್ಯ ಕಾರ್ ಮಹೇಶ್, ನಿರ್ದೇಶಕ ವಿನಯ್ ಕುಮಾರ್, ಮುಖಂಡರಾದ ಅರವಿಂದ್, ಅಭಿಲಾಷ್, ಸಾಗರ್, ದೀಪಕ್, ಡಾಕ್ಟರ್ ರಾಜ್, ವಿಷ್ಣು ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಾಜಣ್ಣ, ಬಸ್ ಏಜೆಂಟ್ ರವಿ, ನಾರಾಯಣ್, ಕುಮಾರ್ ಮತ್ತಿತರರು ಹಾಜರಿದ್ದರು. ಬಸ್ ಸ್ಟ್ಯಾಂಡ್ ಸರ್ಕಲ್ನಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಹುಟ್ಟುಹಬ್ಬದ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಸ್ ಸ್ಟ್ಯಾಂಡ್ ಸರ್ಕಲ್ ಹುಡುಗರು ಹುಡುಗರು ಬಸ್ ಎಲ್ಲ ಸೇರಿ ನಾವು ಒಂದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಂಡು ಹಿಂದಿನಿಂದಲೂ ಬರ್ತಾ ಇದ್ದೀವಿ. ಅದೇ ರೀತಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಲಘು ಉಪಹಾರ ಇರೋದ್ರಿಂದ ಅನ್ನ ಸಂತರ್ಪಣೆ ಒಂದು ಏರ್ಪಡಿಸಿದ್ವಿ. ಸಂಜೆ 7 ಗಂಟೆಗೆ ಕಾರ್ಯಕ್ರಮ ಇರೋದ್ರಿಂದ ಮಾಡಿದ್ವಿ. ಅದೇ ರೀತಿ ಏನು ಪಟ್ಟಣ ಪಂಚಾಯತಿ ಮಾಜಿ ಸದಸ್ಯರಂತ ಪವನಣ್ಣ ಹಾಗೂ ಓಬುಡರಾಜಣ್ಣವರು ಅವರಿಬ್ಬರು ಕೂಡ ನಮಗೆ ಪ್ರತಿ ವರ್ಷವೂ ಮಾಡಿಸ್ಕೊಡ್ತಾ ಇದ್ದಾರೆ. ಏನು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಯಾಕಪ್ಪ ಒಂದು ಹುಟ್ಟುಹಬ್ಬ ಆಚರಣೆ ಮಾಡಬೇಕು ಅಂತಂದರೆ, ಅವರು ಸಾಮಾಜಿಕದಲ್ಲಿ ಏನು ಕೆಲಸ ಮಾಡಿರೋದಾಗೋದು, ಬಡವರ ಬಗ್ಗೆ ಕಾಳಜಿ ಇರೋದಾಗೋದು, ಏನು ಮಾಡಿದ್ದಾರೆ ಅವರು ಬಲಗೈನ ಮಾಡಿದ್ದ ಇನ್ನೊಂದು ಕೈಗೆ ತೋರಿಸ್ಕೊಂಡಂಗೆ ಮಾಡಿರೋಂಥ ಮನುಷ್ಯ. ಯಾವುದೇ ಕಾರಣಕ್ಕೂ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಬಗ್ಗೆ ಹೇಳಬೇಕು ಅಂದರೆ ಭಾಳ ಇದೆ. ನಮಗೂ ಅಲ್ಪ ಸ್ವಲ್ಪ ಗೊತ್ತಿರೋದ್ರಿಂದ ಅವರ ಒಳ್ಳೆತನ ನಾವು ಅಳವಡಿಸ್ಕೋಬೇಕು. ಪ್ರತಿ ವರ್ಷದಂತೆ ನಾವು ಹುಟ್ಟಿದ ಹಬ್ಬವನ್ನು ರಾಜ್ಕುಮಾರ್ರು ಪುನೀತ್ರು ಮಾಡ್ಕೊಂಡೇ ಬರ್ತಾ ಇದ್ವಿ. ಅದೇ ರೀತಿ ಈ ವರ್ಷನೂ 51ನೇ ವರ್ಷದ್ದು ಈ ವರ್ಷನೂ ಎಲ್ಲ ಬಳಗದಿಂದ ಸೇರಿ, ಎಲ್ಲ ಸಂಘ ಬಳಗದಿಂದ ಸೇರಿ, ಬಸ್ ಸ್ಟ್ಯಾಂಡ್ ಹುಡುಗರಿಂದ ಗೆಳೆಯರ ಬಳಗದಿಂದ ಸೇರಿ ನಾವು ಪ್ರತಿ ವರ್ಷದಂತೆ ಈ ವರ್ಷನೂ ಗ್ರ್ಯಾಂಡಾಗೆ ಮಾಡಬೇಕು ಅಂತ ಹೋಗಿದ್ದೀವಿ. ಎಲ್ಲೂ ಹೋಗಿಲ್ಲ, ನಮ್ಮ ಹತ್ರನೇ ಇದ್ದಾರೆ ಅಂದ್ಕೊಂಡು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದಕ್ಕೆ ಎಲ್ಲರೂ ಸಹಕಾರ ಕೊಟ್ಟು ಇದಕ್ಕೆ ನಮಗೆ ಅನುಕೂಲ ಮಾಡಿಕೊಟ್ರು. ಅದಕ್ಕೋಸ್ಕರ ನಾವು ಮಾಡ್ಕೊಂಡು ಹೋಗ್ತೀವಿ. ಪ್ರತಿ ವರ್ಷದಂತೆ ಈ ವರ್ಷ ಮಾಡಿದ್ರು ಪ್ರತಿ ವರ್ಷದಿಂದ ಜನ ಸೇರ್ತೇವೆ, ಇನ್ನು ಮಾಡ್ಕೊಂಡು ಚೆನ್ನಾಗಿ ಹೋಗ್ತೀವಿ. ಅಂಥ ಹಕ್ಕು ಮುಂದಕ್ಕೆ ಹುಟ್ಟು ಬರೋದಿಲ್ಲ.